ನಮಸ್ತೆ ಗೆಳೆಯರೆ. ಮಕ್ಕಳನ್ನು ಕೊಲ್ಲೋದೇ ಇವರಿಗೆ ಆಟ ಆಗಿದೆ. ಯಾವ ರೀತಿ ಅಂದರೆ 5,000 ಮಕ್ಕಳನ್ನು ಕೊಂದಿದ್ದಾರೆ. ಇನ್ನೂ 5 ವರ್ಷ ಆಗಿಲ್ಲ, 5 ವರ್ಷದ ಒಳಗಿನ ಮಕ್ಕಳನ್ನು. ನ್ಯೂ ಬಾರ್ನ್ ಮಕ್ಕಳು ಎಷ್ಟು ಜನರನ್ನು ಅಂದರೆ 1,000 ಜನರನ್ನು ಕೊಂದಿದ್ದಾರೆ. 1,000ಕ್ಕಿಂತ ಹೆಚ್ಚು ಜನ. ಸ್ಪೇನು, ಫ್ರಾನ್ಸು, ಆಮೇಲೆ ಯುರೋಪಿಯನ್ ಯೂನಿಯನ್ ದೇಶಗಳು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳುತ್ತೆ. ಆದರೂ ಕೂಡ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ. ಅಲ್ಲಿ ಪೇಪರ್ ಮುಖಾಂತರ ಕೊಟ್ಟಿರುವಂತಹ ಆರ್ಟಿಕಲ್ ಏನು ಅಂತಂದರೆ, ದ ಕಿಲ್ಲಿಂಗ್ ಆಫ್ ಎ ಚೈಲ್ಡ್ ಫ್ರಾಮ್ ಎ ಸಿಂಗಲ್ ಗನ್ ಶಾಟ್ ಓನ್ಡ್ ಇಂಡಿಕೇಟ್ಸ್ ಅ ಹೈ ಡಿಗ್ರಿ ಆಫ್ ಪ್ರೆಸಿಷನ್ ಇನ್ ದಿ ಯೂಸ್ ಆಫ್ ಫೋರ್ಸ್, suggesting that the shot was carefully aimed rather than incidental or the result of indiscriminate fire. ಅಂದರೆ ಬೇಕು ಅಂತಲೇ ಫೈಯರ್ ಮಾಡೋದನ್ನು ಏಮ್ ಮಾಡಿ, ಅಂದರೆ ಗುರಿ ಇಟ್ಟೆ ಮಕ್ಕಳಿಗೆ ಹೊಡೆದಿದ್ದಾರೆ. ಏನೋ ಬೇರೆಯವರು ಯುದ್ಧ ನಡೀತಾ ಇದೆ, ದೊಡ್ಡವರು ಸೈನ್ಯದ ಜೊತೆ ಯುದ್ಧ ನಡೀತಾ ಇದೆ, ಅಚಾನಕವಾಗಿ ಮಕ್ಕಳಿಗೆ ಬಿದ್ದಿದೆ ಅಂದರೆ ಒಂದು ಅರ್ಥ ಆಗುತ್ತೆ. ಆದರೆ ಇವರು ಗುರಿ ಇಟ್ಟು ಹೊಡಿತಾರೆ ಅಂತ ಅಂದರೆ ಇವರು ಟಾರ್ಗೆಟು ಓನ್ಲಿ ಕೊಲ್ಲೋದೊಂದೇ, ಸಾಯಿಸೋದೊಂದೇ ಇವ್ರದ್ದು ಕೆಲಸ. ದೊಡ್ಡ ದೇಶದ ಜೊತೆ ಯುದ್ಧ ಆದಾಗ ಎಷ್ಟೋ ಜನ ಸಣ್ಣ ವ್ಯಕ್ತಿಗಳೇ ಸಾಯ್ತಾರೆ. ಇವ್ರದ್ದು ಮೇಲ್ಗಡೆ ಕೂತ್ಕೊಂಡು ಇವರು ಆಟ ಆಡಿಸ್ತಾ ಇರ್ತಾರೆ. ಇಲ್ಲಿ ಕೆಳಗಡೆ ಹುಟ್ಟು ಸಾವಿನ ಮಧ್ಯೆ ಹೋರಾಡೋದು ಯಾರು? ಸಣ್ಣ ವ್ಯಕ್ತಿಗಳು, ಬಡವರು, ಮಿಡ್ಲ್ ಕ್ಲಾಸ್ ಜನರು. ಇವರು ಯುದ್ಧಕ್ಕೆ ಹೋದರೆ ನಾಳೆ ದಿನ ವಾಪಸ್ ಬರ್ತಾರೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಇರುತ್ತೆ. ಯುದ್ಧ ಅನ್ನೋದು ಒಂದು ಬಲವಾದ ಕಾರಣಕ್ಕೆ ಆಗ್ತಾ ಇದೆ. ಭೂಗಡಿ ಬಗ್ಗೆ ಅಥವಾ ದೇಶದ ವಿಚಾರದ ಬಗ್ಗೆ ಅಂದರೆ ಒಂದು ಮಾತು, ಆದರೆ ಏನು ಅರಿಯೋದು ಸಣ್ಣ ಮಕ್ಕಳಿಗೆ ಗುಂಡಿಟ್ಟು ಗುರಿ ಇಟ್ಟು ಹೊಡಿತಾರೆ ಅಂದರೆ ಅದಕ್ಕೆ ಅವರಿಗೆ ಬೇಕಾದದ್ದು ಸಾವು ಒಂದೇ. ಇದಕ್ಕೆ ಸ್ಪೇನ್ ದೇಶ, ಫ್ರಾನ್ಸ್, ಆಮೇಲೆ ಯುರೋಪಿಯನ್ ಯೂನಿಯನ್ ಆ ದೇಶಗಳು ಯುದ್ಧವನ್ನು ನಿಲ್ಲಿಸಿ ಇದು ಸರಿಯಲ್ಲ ಅಂತ ಹೇಳುತ್ತೆ. ಎಷ್ಟೋ ಕೆಲವು ದೇಶಗಳು ನಮಗೆ ಯಾಕೆ ಅಂತ ಬಾಯಿ ಮುಚ್ಕೊಂಡಿರ್ತವೆ. ನಾವು ಎಲ್ಲೋ ಮಳೆ ಆದಾಗ, ಪ್ರವಾಹ, ಸುನಾಮಿ ಉಂಟಾದಾಗ, ತೊಂದರೆ ಆದಾಗ ಅಯ್ಯೋ ಪಾಪ ದೇವರು ಆ ರೀತಿ ಮಾಡಬೇಡ್ದು, ಹೇಗಾದರೂ ಜೀವನವನ್ನು ಕಟ್ಕೊಳ್ತಾರೆ ಅಂತ ಇಲ್ಲಿ ಕೂತ್ಕೊಂಡು ದೇವರಿಗೆ ಬೇಡ್ಕೊಳ್ತೇವೆ. ಅಂಥದ್ರಲ್ಲಿ ಈ ರೀತಿ ಮಾಡ್ತಾರೆ, ಅವರಿಗೆ ಸಡನ್ನಾಗಿ ಸಾವು ಬರೋದಿಲ್ಲ. ಭಗವಂತ ಬೇರೆ ಥರನೇ ಬರೆದಿರ್ತಾನೆ ಹಣೆ ಬರೆಯದಲ್ಲಿ.